PU ನೇಮಕಾತಿ ಯಾವಾಗ? ಉಪನ್ಯಾಸಕರ ಹುದ್ದೆಗಳ ಭರ್ತಿಗೆ ಸರ್ಕಾರ ಪೂರ್ತಿಯಾಗಿ ನಿರಾಸಕ್ತಿಯನ್ನು ತೋರಿಸಿರುವಂಥದ್ದು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ MA, MSc, MCom ಮಾಡಿಕೊಂಡು ಸಾವಿರಾರು ಜನ ಯುವ ಪ್ರತಿಭೆಗಳು ಬೆರಗುಗಳಿಂದ ನೋಡ್ತಾ ಇದ್ದಾರೆ. PU ಉಪನ್ಯಾಸಕರ ನೇಮಕಾತಿ ಯಾವಾಗ ಅಂತ ಅದಕ್ಕೆ ಉತ್ತರವನ್ನು ತಂದಿದ್ದೇನೆ. ನೋಡಿ, ಈಗಾಗಲೇ ಪ್ರಸಕ್ತ ವರ್ಷ ಪ್ರಾರಂಭವಾಗಿರುವಂಥದ್ದು 40% ವಿದ್ಯಾರ್ಥಿಗಳು ಮಾತ್ರ ಸರ್ಕಾರಿ ಪ್ರಥಮ PUCಗೆ ಪ್ರವೇಶವನ್ನು ಪಡೆದಿದ್ದಾರೆ. ಆದರೆ ಕಳೆದ 2-3 ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಉಪನ್ಯಾಸಕರ ನೇಮಕ ಪ್ರಕ್ರಿಯೆ ನಡೆದಿಲ್ಲ. ಆದರೆ ಅದರ ಮೇಲೇನೂ ಕೂಡ 4689 ಅತಿಥಿ ಉಪನ್ಯಾಸಕರನ್ನು ನೇಮಕಗೊಳಿಸಲಿಕ್ಕೆ ಸರ್ಕಾರ ಆದೇಶವನ್ನು ನೀಡಿದೆ. ಮತ್ತು ವರ್ಷ ಕಳೆದ ಹಾಗೂ ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾತಿಯ ಸಂಖ್ಯೆ ಏನಿದೆ ಅದು ಕೂಡ ಕಡಿಮೆಯಾಗ್ತಿದೆ. ಮತ್ತು ಎಲ್ಲ ಸರ್ಕಾರಿ PU ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರೇ ಎಲ್ಲದಕ್ಕೂ ಆಧಾರ ಸ್ತಂಭಗಳಾಗಿ ನಿಂತಿರುವಂಥದ್ದು. ಮತ್ತೊಂದು ಮುಖ್ಯ ಕಾರಣ, ಕಲ್ಯಾಣ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ SLC ಫಲಿತಾಂಶ ಏನಿದೆ ತೀರಾನೇ ಕಡಿಮೆಯಾಗಿದೆ. ಹಾಗೂ ಸರ್ಕಾರಿ PU ಕಾಲೇಜುಗಳ ಸಂಖ್ಯೆ ಕೂಡ ಅಲ್ಲಿ ಕಡಿಮೆ ಇರುವಂಥದ್ದು. ಮತ್ತು ಮೊದಲ ಪರೀಕ್ಷೆಯಲ್ಲೇ ಯಾರು SLC ಪರೀಕ್ಷೆಯನ್ನು ತೇರ್ಗಡೆಯಾಗಿದ್ದಾರೋ ಅವರೆಲ್ಲ ಖಾಸಗಿ ಕಾಲೇಜುಗಳ ಕಡೆ ಮುಖವನ್ನು ಮಾಡಿರುವಂಥದ್ದು. ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚಾಗಿ ಅವರು ಕಲಾ ಮಾಧ್ಯಮಕ್ಕೆ, ಕಾಮರ್ಸ್ ಹಾಗೂ ತಾಂತ್ರಿಕ ಶಿಕ್ಷಣಗಳಾದ ITI ಮತ್ತು ಡಿಪ್ಲೊಮೊಗಳಿಗೆ ಅಡ್ಮಿಷನನ್ನು ಹೆಚ್ಚಾಗಿ ಪಡಿತಾ ಇರುವಂಥದ್ದು ಕಂಡುಬಂದಿದೆ. ಮತ್ತು ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಈ ಖಾಸಗಿ ಕಾಲೇಜುಗಳಲ್ಲಿ ಏನಾಗಿದೆ ಅಂತಂದರೆ ಶುಲ್ಕ ಮಾನದಂಡ ಅನ್ನುವಂಥದ್ದನ್ನು ಸರ್ಕಾರ ನಿಗದಿಪಡಿಸಿಲ್ಲ. ಹಾಗಾಗಿ ಖಾಸಗಿ ಕಾಲೇಜು ಮಂಡಳಿಯವರಿಗೆ ಇದೊಂದು ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥದ್ದು. ಹಾಗೂ ಸರ್ಕಾರಿ PU ಕಾಲೇಜುಗಳ ಕಟ್ಟಡ ಏನಿದೆ ಅದು ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು. ಇವೆಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳು ಅಲ್ಲಿಗೆ ದಾಖಲಾತಿಯನ್ನು ಪಡೆಯುವಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಹಿಂದೇಟು ಆಗ್ತಾ ಹೋದರೆ ಸರ್ಕಾರಿ PU ಕಾಲೇಜುಗಳೇ ಮಾಯ ಆಗುವಂತಹ ಪರಿಸ್ಥಿತಿ ಬರಬಹುದು. ಮತ್ತು ಕಾಲೇಜುಗಳೇ ಇಲ್ಲ ಅಂತಂದಮೇಲೆ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಆಸಕ್ತಿ ವಹಿಸುತ್ತೆ ಅಂತ ಹೇಗೆ ಹೇಳ್ತೀರಾ? ಸೊ ಇದು ತುಂಬ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. PU ಉಪನ್ಯಾಸಕರ ನೇಮಕಾತಿ ಬಹುತೇಕ ಅನುಮಾನ ಅಂತ ಹೇಳ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.